ಎಲ್ಲೆಡೆ ರಾಜ್ಯಾದ್ಯಂತ ಅಬ್ಬರಿಸ್ತಾ ಇದೆ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಆಗ್ತಾ ಇದೆ. ಜೊತೆಗೆ ಇನ್ನಷ್ಟು ಮಳೆಯಾಗುವಂತಹ ಮುನ್ಸೂಚನೆಯನ್ನ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದ್ದು ಎಚ್ಚರಿಕೆಯನ್ನು ವಹಿಸುವಂತೆ ಹೇಳಲಾಗ್ತಾ ಇದೆ. ಎಲ್ಲೆಲ್ಲಿ ಏನೇನಾಗಿದೆ, ಮುಂಗಾರು ಹೇಗೆ ಅಬ್ಬರಿಸ್ತಾ ಇದೆ, ಯಾವ ರೀತಿ ಎಚ್ಚರಿಕೆಯ ಅಗತ್ಯತೆ ಇದೆ, ಅದೆಲ್ಲದರ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ನಿಮ್ಮೆದುರಿಗಿಡ್ತಾ ಹೋಗ್ತೀನಿ. ರಾಜ್ಯಾದ್ಯಂತ ಅದರಲ್ಲೂ ಮಂಗಳೂರಿನಲ್ಲಿ ವರುಣಾರ್ಭಟ ಯಾವ ಪರಿ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಕೋಡಿಯಾಲ್ ಬೈಲ್ ಭಗವತಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. 2-3 ಅಡಿ ನೀರು ನಿಂತು ಬಿಟ್ಟಿದೆ ಮಂಗಳೂರಿನಲ್ಲಿ. ಇದೆಲ್ಲದಕ್ಕೂ ಅಬ್ಬರಿಸ್ತಾ ಇರುವ ಮಳೆಯೊಂದೇ ಕಾರಣ ಅಲ್ಲ. ರಾಜಕಾಲುವೆ ಉಕ್ಕಿ ಹರಿತಾ ಇದೆ. ಅಲ್ಲಿ ಸಮರ್ಪಕವಾದಂತಹ ವ್ಯವಸ್ಥೆ ಮಾಡಿಲ್ಲ, ಹಾಗಾಗಿ ರಸ್ತೆಗಳು ಜಲಾವೃತ ಆಗಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಂಗಳೂರು ನಗರದಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದೆ. ಪರಿಣಾಮವಾಗಿ ತಗ್ಗು ಪ್ರದೇಶಗಳಿಗೆ ಎಲ್ಲವೂ ಕೂಡ ಜಲಾವೃತ ಆಗಿರುವಂಥದ್ದು. ನಾನೀಗ ಮಂಗಳೂರು ನಗರದ ಕೋಡಿಯಾಲ್ ಬೈಲ್ನ ಭಗವತಿ ನಗರದಲ್ಲಿದ್ದೇನೆ. ಗಮನಿಸಬಹುದು, ಈ ಭಾಗದಲ್ಲಿ ಇಲ್ಲಿ ರಸ್ತೆ ಪೂರ್ತಿ ನೆರೆ ನೀರು ಆವರಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ಇಲ್ಲೇ ಪಕ್ಕದಲ್ಲಿ ರಾಜಕಾಲುವೆ ಹರಿದು ಹೋಗುತ್ತೆ. ಆ ರಾಜಕಾಲುವೆಯಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗದೆ ಇಲ್ಲಿ ರಸ್ತೆ ಮೂಲಕ ನೀರು ಹರಿದು ಹೋಗ್ತಿರುವಂಥದ್ದು. ಪರಿಣಾಮವಾಗಿ ಈ ಭಾಗದಲ್ಲಿ ಸಾಕಷ್ಟು ಮನೆಗಳಿದೆ. ಸಾಕಷ್ಟು ಮನೆಗಳಿಗೆ ನೆರೆ ನೀರು ನುಗ್ಗಿರುವಂಥದ್ದು. ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಈ ಭಾಗದ ಜನ ಇದೇ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಗಮನಿಸಬಹುದು, ಇಲ್ಲಿ ಆಟೋ ಇರ್ಬೋದು, ಬೈಕ್ ಇರ್ಬೋದು, ಯಾವುದೂ ಕೂಡ ಸಂಚಾರ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಗಮನಿಸಬಹುದು, ಈ ಭಾಗದಲ್ಲಿ ಸಾಕಷ್ಟು ವಾಹನಗಳು ಕೂಡ ಬರುತ್ತೆ. ಯಾಕಂದ್ರೆ ದಿನನಿತ್ಯದ ಕೆಲಸಕ್ಕೆ ಹೋಗುವವರಿಗೂ ಕೂಡ ಸಮಸ್ಯೆ ಆಗಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಮನೆಗೂ ಕೂಡ ಇದೆ. ಸೊ ಶಾಲಾ ಕಾಲೇಜ್ ಇರ್ಬೋದು, ಕೆಲಸ ಕಾರ್ಯಕ್ಕೆ ಹೋಗುವವರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಗಮನಿಸಬಹುದು, ಇಲ್ಲೇ ಪಕ್ಕದಲ್ಲಿ ಒಂದು PG ಕಾಣಿಸ್ತಿದೆ. PGಯಲ್ಲಿ ಕೂಡ ಸಾಕಷ್ಟು ಹುಡುಗರು ಇದ್ರು. ಸೊ ಆ PG ಒಳಭಾಗಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಸದ್ಯ ನೀರಿನ ಮಟ್ಟ ಸ್ವಲ್ಪ ಕಡಿಮೆ ಆಗ್ತಿದೆ. ಆದರೆ ಮತ್ತೆ ಮಳೆ ಮುಂದುವರಿದರೆ ಮತ್ತೆ ರಾಜಕಾಲುವೆ ನೀರು ಇದೇ ಭಾಗದಲ್ಲಿ ಹರಿದು ಬರುತ್ತೆ. ಸೊ ನೀರು ಹರಿದು ಹೋಗೋದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. ರಾಜಕಾಲುವೆ ತುಂಬಾ ಕಿರಿದಾಗಿದೆ. ಇದರ ಜೊತೆಗೆ ರಾಜಕಾಲುವೆಯಲ್ಲಿ ಹೂಳು ತುಂಬಿಕೊಂಡಿದ್ದು. ಸೊ ಹೀಗಾಗಿ ಈ ಭಾಗದ ಜನರು ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಈಗಾಗಲೇ ಮನೆ ಒಳಗೆ ನುಗ್ಗಿರ್ತಕ್ಕಂಥ ನೀರನ್ನು ಹೊರಗಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಈ ಭಾಗದಲ್ಲಿ ಸಾಕಷ್ಟು ಜನರು ಕೂಡ ಇದ್ದಾರೆ. ಇನ್ನು ನಮ್ಮ ಜೊತೆ ಒಬ್ರು ಯುವಕರು ಇದ್ದಾರೆ, ಅವ್ರು ಮಾತಾಡ್ತಾರೆ. ಪ್ರತಿ ಮಳೆಗಾಲ ಟೈಮಲ್ಲಿ ಇದೇ ರೀತಿ ಸಮಸ್ಯೆ ಆಗುತ್ತಾ? ಇದೇ ರೀತಿ ಆಗುತ್ತೆ ಸಮಸ್ಯೆ. ಓಕೆ, ಹೌದು. ಏನು ಇದಕ್ಕೆ ಪರಿಹಾರ ಏನು ಈ ಸಮಸ್ಯೆಗೆ? ಸಮಸ್ಯೆ ಗೊತ್ತಿಲ್ಲ. ಈ ಕುಡಿಯೋದಕ್ಕೆ ಕೂಡ ನೀರಿಲ್ಲ, ನೀರು ತಗೊಂಡು ಹೋಗ್ತಾ ಇದ್ದೀವಿ ರೂಮಿಗೆ. ಇದಿಷ್ಟು ಇಲ್ಲ ಜನ ಹೇಳುವಂಥ ಮಾತು. ಈ ಭಾಗದಲ್ಲಿ ಪ್ರತಿ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಂಥ ಸಮಸ್ಯೆ ಆಗುತ್ತೆ. ಸೊ ಮನೆ ಒಳಗಿದ್ದಂಥ ಸಾಮಾನು ಇರ್ಬೋದು, ಇದ್ರ ಜೊತೆಗೆ ಫರ್ನಿಚರ್ ಇರ್ಬೋದು, ಇದೆಲ್ಲ ಕೂಡ ಹಾನಿ ಆಗುತ್ತೆ. ಸೊ ಜನಪ್ರತಿನಿಧಿಗಳು ಈ ಬಗ್ಗೆ ಕ್ರಮವನ್ನು ವಹಿಸಬೇಕು. ಏನು ರಾಜಕಾಲುವೆ ತುಂಬ ಕಿರಿದಾಗಿದೆ. ಸೊ ಅದನ್ನು ನೀರು ಹರಿದು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಇಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ಬರೀ ಭಗವತಿ ನಗರ ಅಷ್ಟೇ ಅಲ್ಲ, ಮಳೆಯಿಂದಾಗಿ ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ಸಂಪೂರ್ಣವಾಗಿ ಹೊಳೆಯಂತಾಗ್ಬಿಟ್ಟಿದೆ. ಯಾಕಂದ್ರೆ ನಿರಂತರವಾಗಿ ಮಳೆ ಸುರಿತಾ ಇದೆ, ರಾಜಕಾಲುವೆ ತುಂಬಿ ಹರಿತಾ ಇದೆ. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣ ಜಲಾವೃತ. ದೃಶ್ಯ ನೋಡ್ತಾ ಇದ್ದೀವಿ. ಅಲ್ಲಿ ವಾಹನ ಸವಾರರೆಲ್ಲ ಮುಂದೆ ಸಾಗೋದಕ್ಕಾಗದೆ ಪರಿತಪಿಸ್ತಾ ಇದ್ದಾರೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಸಂಚಾರ ಮಾಡ್ತಾ ಇದ್ದಾರೆ. ಮುಂದೆ ಸಾಗೋದಕ್ಕಾಗ್ತಿಲ್ಲ. ಕೆರೆಯಲ್ಲಿ ವಾಹನಗಳು ಹೋಗ್ತಾ ಇದೆಯೋ ಅಂತ ಅನ್ಸುತ್ತೆ. ಆ ಪರಿ ನೀರು ನಿಂತು ಬಿಟ್ಟಿದೆ. ಮಂಗಳೂರಿನ ಪಂಪ್ವೆಲ್ ಸರ್ಕಲ್ನ ಚಿತ್ರಣ ಇದು. ನಿರಂತರವಾಗಿ ಮಳೆ ಸುರಿತಾ ಇದೆ. ತೇಲ್ತಾ ಇವೆ ವಾಹನಗಳು. ತಳ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ವಾಹನಗಳನ್ನ. ಮಂಗಳೂರಿನ ಹಲವು ಕಡೆಗಳಲ್ಲಿ ನಿನ್ನೆ ಇವತ್ತಿನ ಚಿತ್ರಣ ನೋಡ್ತಾ ಇದ್ದೀವಿ. ನೀರು ನೋಡಿ ಹೇಗಿದೆ ಅಂತ. ಅದರಲ್ಲೂ ಬೈಕ್ ಸವಾರರು ಬಹಳ ಹರಸಾಹಸ ಪಡ್ತಾ ಇದ್ದಾರೆ ಮುಂದೆ ಸಾಗೋದಕ್ಕೆ. ಹೊಳೆ ಅಂತ ಆಗ್ಬಿಟ್ಟಿದೆ. ಅಂದ್ರೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ತಾ ಇದೆ ಪಂಪ್ವೆಲ್ ಸರ್ಕಲ್. ನೋಡ್ತಾ ಇದ್ದೀವಿ ನಿನ್ನೆ ಮತ್ತು ಇವತ್ತಿನ ಚಿತ್ರಣ ಎರಡೂ ಹಾಗೆ. ಸಂಪೂರ್ಣ ಜಲಾವೃತಗೊಂಡಂತಹ ಪಂಪ್ವೆಲ್ ಸರ್ಕಲ್. ಮುಂಗಾರು ರಾಜ್ಯಾದ್ಯಂತ ಅಬ್ಬರಿಸ್ತಾ ಇದೆ. ಅಬ್ಬರ ಜೋರಾಗಿದೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಬಿಟ್ಟು ಬಿಟ್ಟು ಬರ್ತಾ ಇದ್ದಾನೆ ಮಳೆರಾಯ. ಹೈರಾಣ ಹೋಗಿದ್ದಾರೆ ಜನ. ಪಲ್ಗುಣಿ ನದಿ ಸಮೀಪದಲ್ಲಿರುವಂತಹ ಮರೂರಿನ ಮನೆಗಳ ಚಿತ್ರಣ ನೋಡ್ತಾ ಇದ್ದೀವಿ. ಹೇಗೆ ಮಳೆ ನೀರು ನುಗ್ಗಿದೆ ನೋಡಿ. ನಮ್ಮ ಪ್ರತಿನಿಧಿ ಅಶೋಕ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಮಂಗಳೂರಿನಲ್ಲಿ ಸುರಿದಂಥ ರಣಭೀಕರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಮಂಗಳೂರು ನಗರ ಹೊರವಲಯದ ಮರವೂರು ಬಳಿ ಸಾಕಷ್ಟು ಮನೆಗಳಿಗೆ ನೆರೆ ನೀರು ನುಗ್ಗಿದೆ. ನಾನೀಗ ಅದೇ ಪ್ರದೇಶದಲ್ಲಿದೆ. ನೀವು ಗಮನಿಸಬಹುದು ದೃಶ್ಯದಲ್ಲಿ. ಇಲ್ಲೊಂದು ಮನೆ ಸಂಪೂರ್ಣವಾಗಿ ನೆರೆ ನೀರಿನಿಂದ ಆವೃತ ಆಗಿರುವಂಥದ್ದು ಮತ್ತು ಆ ಮನೆಯ ಸುತ್ತಲೂ ನೀರು ನಿಂತಿರೋದ್ರಿಂದಾಗಿ ಆ ಮನೆ ಕುಸಿದು ಬೀಳುವ ಆತಂಕದಲ್ಲಿದೆ. ಅದರ ಹಿಂಭಾಗ ಅಂದರೆ ಒಂದು ಭಾಗದ ಪಾರ್ಶ್ವ ಏನಿದೆ ಅದು ಸಂಪೂರ್ಣವಾಗಿ ನೆಲದಲ್ಲಿ ಹುದುಗಿ ಹೋಗಿರುವಂಥದ್ದು. ಸೊ ಇನ್ನೇನು ಕುಸಿದು ಬೀಳುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸದ್ಯ ಮನೆಯವರನ್ನು ಸ್ಥಳಾಂತರವನ್ನು ಮಾಡಲಾಗಿದೆ. ಅಂದರೆ ಅವರು
ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಸೊ ಮನೆಯ ಸುತ್ತಲೂ ಕೂಡ ನೀರು ಆವರಿಸಿರೋದ್ರಿಂದಾಗಿ ಹೊರಗೆ ಬರೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಸದ್ಯಕ್ಕೆ ಮನೆಗೆ ಲಾಕ್ ಹಾಕಿ ಅವರು ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ಆದರೆ ಯಾವಾಗ ಮನೆ ಕುಸಿದು ಬೀಳುತ್ತೋ ಎನ್ನುವಂಥ ಆತಂಕ ಇರುವಂಥದ್ದು. ಆ ಮನೆ ಹಿಂಭಾಗದಲ್ಲಿ ಒಂದು ಖಾಸಗಿ ಜಮೀನಿತ್ತು, ಅಂದರೆ ಗದ್ದೆ ಇತ್ತು. ಆ ಗದ್ದೆಗೆ ಮಣ್ಣನ್ನು ಹಾಕಿ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಆ ಭಾಗದ ನೀರು ಎಲ್ಲವೂ ಕೂಡ ಈ ಭಾಗಕ್ಕೆ, ಜನವಸತಿ ಇರತಕ್ಕಂಥ ಪ್ರದೇಶಕ್ಕೆ ನುಗ್ಗಿರುವಂಥದ್ದು. ಹೀಗಾಗಿ ಇಲ್ಲಿ ಈ ರೀತಿಯಾದ ಸಮಸ್ಯೆ ಸೃಷ್ಟಿಯಾಗಿರ್ತಕ್ಕಂಥ ಇದು ಮರವೂರಿನ ಸರ್ಫರಾಜ್ ಎನ್ನುವಂಥವರ ಮನೆ. ಅದರ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ. ಆ ಮನೆಯ ಅಂಗಳದಲ್ಲೂ ಕೂಡ ಸಂಪೂರ್ಣವಾಗಿ ನೀರು ಆವರಿಸಿರುವಂಥದ್ದು. 2 ಫ್ಲೋರ್ನ ಮನೆ ಇದಾಗಿರುವಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಜನವಸತಿ ಪ್ರದೇಶ ಇದೆ. ಎಲ್ಲ ಜನವಸತಿ ಅಂದರೆ ಈ ಮನೆಯ ಸುತ್ತಲೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ಇರುವಂಥದ್ದು ಗಮನಿಸ್ಬೋದು. ಮನೆಯ ಮುಂಭಾಗದಲ್ಲಿ ಎಷ್ಟು ನೀರು ನಿಂತಿದೆ ಅನ್ನುವಂಥದ್ದು, ಅಂದರೆ ನೀರು ಹರಿದು ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಸದ್ಯ ಮಳೆ ನಿಂತರೂ ಕೂಡ ಇಲ್ಲಿ ಬಂದಿರತಕ್ಕಂಥ ನೆರೆ ನೀರು ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಯಾಕಂತ ಹೇಳಿದ್ರೆ ಹಿಂಭಾಗದಲ್ಲಿ ಆ ನೀರು ಹರಿದು ಹೋಗುವಂಥ ಜಾಗದಲ್ಲಿ ಮಣ್ಣು ಹಾಕಿರೋದ್ರಿಂದಾಗಿ ಅಲ್ಲಿ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಆ ನೀರೆಲ್ಲವೂ ಕೂಡ ಈ ಭಾಗಕ್ಕೆ ಬಂದಿರುವಂಥದ್ದು. ಈ ಮನೆಯ ಗ್ರೌಂಡ್ ಫ್ಲೋರ್ ಅಂದರೆ ನೆಲಮಟ್ಟ ಎಂದರೆ ಅದು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಮನೆ ಒಳಗೂ ಕೂಡ ಒಂದಷ್ಟು ನೀರು ಬಂದಿತ್ತು. ಆದರೆ ಸದ್ಯ ಮನೆ ಒಳಗೆ ಬಂದಂಥ ನೀರನ್ನು ಹೊರಗೆ ತೆಗೆಯುವಂಥ ಕೆಲಸವನ್ನು ಮನೆಯವರು ಮಾಡಿದ್ದಾರೆ. ಆದರೆ ಈಗ ಮನೆಯ ಮುಂಭಾಗದಲ್ಲಿ, ಮನೆಯ ಮುಂದೆ ನಿಂತಿರ್ತಕ್ಕಂಥ ನೀರಿನ ಮಟ್ಟ ಕಡಿಮೆ ಆಗ್ತಿಲ್ಲ, ಇದೇ ರೀತಿಯಾಗಿ ಮುಂದುವರೆದಿದೆ. ಸೊ ಇದರಿಂದಾಗಿ ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು. ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಇದೇ ರೀತಿಯಾಗಿ ಹಲವು ಸಮಸ್ಯೆ ಸೃಷ್ಟಿಯಾಗಿರೋದು. ಒಂದು, ರಾಜ್ಯ ಕಾಲುವೆಗಳು ಸರಿಯಾಗಿ ಇಲ್ಲದೆ ಇರತಕ್ಕಂಥ, ಇನ್ನೊಂದು ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕಾಗಿ ಮಳೆ ನೀರು ಹರಿದು ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಆ ಮಳೆ ನೀರು ಎಲ್ಲವೂ ಕೂಡ ಜನವಸತಿ ಪ್ರದೇಶಕ್ಕೆ ನುಗ್ತಾ ಇದೆ. ಸೊ ಇದರಿಂದಾಗಿ ಸಾಕಷ್ಟು ಜನರಿಗೆ ಸಮಸ್ಯೆ ಆಗಿದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು. ಇನ್ನು ಈ ಭಗವತಿ ನಗರದಲ್ಲೇ ಪಿಜಿಗೂ ನೀರು ನುಗ್ಗಿದೆ. ಅವಾಂತರಕ್ಕೆ ಪಿಜಿಲಿರೋ ವಸ್ತುಗಳು ಜಲಾವೃತ ಆಗಿದೆ. ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ. ಈ ರೀತಿ ಮನೆಯೊಳಗೆ ನೀರು ನುಗ್ಗಿದ್ರೆ ಹೇಗಿರಬೇಕು? ಅಲ್ಲಿನ ಜನರ ಆಕ್ರೋಶ ಹೇಗಿದೆ ನೋಡಿ. ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದ್ದೆ. ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು. ಜೋರ್ ಮಳೆ ಬಂದು ಇಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಪಾಪ ಇಲ್ಲಿ ಬೇರೆಯವ್ರು ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಪಾಪ ಮಕ್ಳಿಗೆ ಎಕ್ಸಾಮ್ ಇತ್ತು, ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ. ಆದ್ರೂ ಎಕ್ಸಾಮ್ ಬರಿಬೇಕು ಅಂತ ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು. ಇದೇ ಕಥೆ ಆಗ್ತದೆ. ಪಿಜಿ ಒಳಗೆ ಬಂದ್ರೆ ನಮಗೆ ಕಷ್ಟ ಆಗ್ತದೆ. ನೀರು ಹೇಗೆ ಎಲ್ಲಿಗೆ ಹೋಗುದು ನಾವು? ಪಿಜಿ ಒಳಗೆ ಬಂದು ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ಒಳಗೆ ಇರ್ಲಿಕ್ಕೂ ಗೊತ್ತಿಲ್ಲ. ಕಷ್ಟ ಆಗ್ತದೆ ನಮಗೆ. ಅದೇ ಇಲ್ಲಿದ್ದವರಿಗೆಲ್ಲ ಕಷ್ಟ ಆಗ್ತುಂಟು. ಅದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು ಆದಷ್ಟು ಬೇಗ. ಯಾಕಂದ್ರೆ ಇನ್ನು ಮಳೆ ಜಾಸ್ತಿ ಆಗ್ತಾ ಹೋಗುದು, ಜಾಸ್ತಿ ಆಗ್ತಾನೆ ಹೋಗ್ತದೆ. ಇದು ಬಿಟ್ರೆ ಕಮ್ಮಿ ಆಗಲ್ಲ ಅಲ್ಲ. ಆಗಿತ್ತು, ಬಟ್ ಯಾರು ಬಂದಿರ್ಲಿಲ್ಲ ಇಲ್ಲಿಗೆ. ನಮಗೆ ತುಂಬಾ ಸಮಸ್ಯೆ ಆಗಿದೆ ಸರ್. ಅಂದ್ರೆ ಇಲ್ಲಿ ಈಗ ನಮ್ಮ ಪಿಜಿ ಮಕ್ಕಳಿಲ್ಲ, ಕಾಲೇಜಿನವರೆಲ್ಲ ಇರುವುದು, ಅವರಿಗೆ ತುಂಬಾ ದೂರ ಇಟ್ಕೊಂಡು ಹೋಗ್ಬೇಕು. ಇಲ್ಲಿ ಮಳೆಯಿಂದ ಹೋಗ್ಲಿ, ಇಲ್ಲಿ ನಮಗೆ ಇಲ್ಲಿ ತನಕ ನೀರು ಬರ್ತದೆ, ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ. ಇಲ್ಲಿ ಎಲ್ಲ ನಮಗೆಲ್ಲ ನೀರು ತುಂಬಿದ್ರೆ ಒಳಗೆ ಎಲ್ಲ ನೀರು ಬರ್ತದೆ, ನಮ್ಮ ಮಕ್ಕಳ ಎಲ್ಲ ವಸ್ತುಗಳು ಹಾಳಾಗ್ತದೆ. ನಮಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಇಲ್ಲಿಗೆ ಒಂದು ಸರಿಯಾದ ವ್ಯವಸ್ಥೆ ಮಾಡ್ಬೇಕು. ಇಲ್ಲಿ ನಮಗೆ ಎಂತಾದ್ರೂ ಒಂದು ಹೋಗ್ಲಿಕ್ಕೆ ನೀರಿನ ಚರಂಡಿ ಇಲ್ಲ, ಎಂತ ವ್ಯವಸ್ಥೆ ಕೂಡ ಇಲ್ಲ ಇಲ್ಲಿ. ಇಲ್ಲಿ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ನಮಗೆ ಬೇಕಾದ ರೀತಿಯಲ್ಲಿ ಹೋಗ್ಲಿಕ್ಕೆ ಒಂದು ದಾರಿಯಲ್ಲಿ ಸರಿ ನಡ್ಕೊಂಡು ಹೋಗ್ಬೇಕಲ್ಲ. ಮಕ್ಕಳಿಗೆ ತುಂಬಾ ಕಷ್ಟ ಆಗ್ತುಂಟು. ಇಲ್ಲಿ ನಮ್ಮ ಎಲ್ಲ ಇರುವ ದಿನಸಿಗಳೆಲ್ಲ ಒದ್ದೆ ಆಗ್ತವೆ, ತುಂಬಾ ಕಷ್ಟ ಆಗ್ತದೆ ನಮಗೆ. ದಯವಿಟ್ಟು ಇದನ್ನೊಂದು ಸರಿ ಮಾಡಿ ಕೊಟ್ರೆ ನಮಗೆ ತುಂಬಾ ಒಳ್ಳೇದಾಗ್ತದೆ. ಇಲ್ಲಿ ತುಂಬಾ ನೀರು ಬರ್ತದೆ ಸರ್. ನಮಗೆ ಪ್ರತಿ ಸತಿ ಹೀಗೆ ಆಗ್ತದೆ. ಪ್ರತಿ ಸತಿ ಆ ಡ್ರೈನೇಜ್ ಎಲ್ಲ ತುಂಬಿ ಬ್ಲಾಕ್ ಆಗ್ತದೆ, ತುಂಬಾ ಕಷ್ಟ ಆಗ್ತದೆ ನಮಗೆ. ಅದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾವು ಕೇಳಿಕೊಳ್ತೇವೆ. ಇಲ್ಲ, ಯಾರು ಬರ್ಲಿಲ್ಲ ಇಷ್ಟರವರೆಗೆ, ನಮಗೆ ಯಾರು ಬರ್ಲಿಲ್ಲ, ಯಾರು ಸಹ ಕೇಳಲಿಲ್ಲ. ಇಲ್ಲಿ ಇವತ್ತೇ ಫಸ್ಟ್ ನಮಗೆ ಈಗ ಬಂದದ್ದು. ಈಗ ನಾವು ಮಾತಾಡ್ತಿರೋದು ಕೂಡ ಇಲ್ಲಿ ಫಸ್ಟೇ. ಇಲ್ಲಿ ತನಕ ಯಾರು ಸಹ ಬರ್ಲಿಲ್ಲ, ಇಲ್ಲಿ ಒಮ್ಮೆ ಕೂಡ ಬರ್ಲಿಲ್ಲ, ಎಂತ ಕೂಡ ನೋಡ್ಲಿಲ್ಲ. ನಮಗೆ ಅದೊಂದು ಈಗ ಸರಿಯಾಗ್ಬೇಕಂತ ಹೇಳುದು ನಮ್ದು ಆಶೆ. ಬರ್ತಾರೆ. ಇನ್ನು ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಹಾಗಾಗಿ ನೇತ್ರಾವತಿ ನದಿ ಮೈದುಂಬಿ ಹರಿತಾ ಇದೆ. ಪ್ರವಾಸಿಗರಿಗೆ ಮತ್ತು ನದಿ ತೀರದ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಈಗಾಗಲೇ ಸೂಚನೆ ಕೊಟ್ಟಿದೆ. ನದಿಗೆ ಇಳಿಬೇಡಿ ಎನ್ನುವಂತಹ ಎಚ್ಚರಿಕೆಯನ್ನ ನೀಡಲಾಗಿದೆ. ನೇತ್ರಾವತಿ ನದಿ ಇರುವಂತಹ ಜಾಗದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅಲ್ಲಿಂದ ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಕೊಟ್ಟಿರುವ ಪ್ರತ್ಯಕ್ಷ ವರದಿ ಇಲ್ಲಿದೆ ನೋಡಿ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜೀವನ ನದಿಗಳು ತುಂಬಿ ಹರಿತಾ ಇದೆ. ಅದರಲ್ಲೂ ಪ್ರಮುಖವಾಗಿ ನೇತ್ರಾವತಿ ಮೈದುಂಬಿ ಹರಿತಾ ಇದ್ದಾಳೆ. ನಾನೀಗ ಮಂಗಳೂರಿನಲ್ಲಿರ್ತಕ್ಕಂಥ ನೇತ್ರಾವತಿ ನದಿ ತೀರದಲ್ಲಿದ್ದೇನೆ. ಗಮನಿಸಬಹುದು, ಇದು ನೇತ್ರಾವತಿ ನದಿಯ ದೃಶ್ಯ. ಸಾಕಷ್ಟು ಪ್ರಮಾಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆಗ್ತಿದೆ. ಇದರ ಜೊತೆಗೆ ಘಟ್ಟ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಏನು ಜಿಲ್ಲೆಯ ಜೀವ ನದಿಗಳು ಮೈದುಂಬಿ ಹರಿತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕುಮಾರಧಾರ, ನೇತ್ರಾವತಿ ನದಿ ಮೈದುಂಬಿ ಹರಿತಾ ಇದ್ದಾಳೆ. ಇಲ್ಲಿ
ಗಮನಿಸಬಹುದು ನೇತ್ರಾವತಿ ನದಿಯ ನೀರಿನ ಮಟ್ಟ ಎಷ್ಟಿದೆ ಎನ್ನುವಂಥದ್ದು. ಘಟ್ಟ ಪ್ರದೇಶದಲ್ಲಿ ಕೇವಲ ಜಿಲ್ಲೆಯಲ್ಲಿ ಮಳೆ ಆದರೆ ಮಾತ್ರ ಸಾಕಾಗೋದಿಲ್ಲ, ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆದಂಥ ಸಂದರ್ಭದಲ್ಲಿ ನೀರು ಈ ಭಾಗಕ್ಕೆ ಹರಿದು ಬರುತ್ತೆ. ಪ್ರಮುಖವಾಗಿ ಧರ್ಮಸ್ಥಳ ಭಾಗದಿಂದ ನೇತ್ರಾವತಿ ನದಿ ಹರಿದು ಬಂದರೆ ಕುಕ್ಕೆ ಸುಬ್ರಹ್ಮಣ್ಯ ಭಾಗದಿಂದ ಕುಮಾರಧಾರ ನದಿ ಹರಿದು ಬರುತ್ತೆ. ಎರಡೂ ನದಿಗಳು ಕೂಡ ಉಪ್ಪಿನಂಗಡಿ ಎನ್ನುವಂಥ ಜಾಗದಲ್ಲಿ ಸಂಗಮ ಆಗುತ್ತೆ. ಅಲ್ಲಿಂದ ಎರಡೂ ನದಿ ಒಟ್ಟಾಗಿ ನೇತ್ರಾವತಿ ನದಿಯ ಹೆಸರಿನ ಮೂಲಕ ಇಲ್ಲಿ ಹರಿದು ಬರ್ತಾ ಇರುವಂಥದ್ದು. ಇಲ್ಲಿಂದ ಮುಂದಕ್ಕೆ ಸಮುದ್ರ ಸೇರುತ್ತೆ. ಸೊ ಗಮನಿಸ್ಬೋದು ಸಾಕಷ್ಟು ನೆರೆ ನೀರು ಬಂದಿರುವಂಥದ್ದು. ಪ್ರಮುಖವಾಗಿ ಕಸ ಮಿಶ್ರಿತ ಸಾಕಷ್ಟು ನೆರೆ ನೀರು ಆ ಭಾಗದಿಂದ ಬಂದಿರುವಂಥದ್ದು. ಹೀಗಾಗಿ ಜಿಲ್ಲಾಡಳಿತವು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ನೀಡಿದೆ. ಅಂದರೆ ನದಿ ತೀರದ ಜನರಿಗೆ ಮುನ್ನೆಚ್ಚರಿಕೆಯನ್ನು ವಹಿಸುವಂತೆ ಈಗಾಗಲೇ ಸೂಚನೆ ನೀಡಿದೆ. ನದಿಗೆ ಇಳಿಯುವಂಥ ಕೆಲಸವನ್ನು ಕೂಡ ಯಾರು ಕೂಡ ಮಾಡಬಾರ್ದು, ಇದರ ಜೊತೆಗೆ ಮೀನುಗಾರಿಕೆ ಕೂಡ ನಡೆಸಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಸೂಚನೆ ನೀಡಿದೆ. ಆದರೂ ಕೂಡ ಕೆಲವೊಂದಿಷ್ಟು ಬೋಟ್ಗಳು ಸಂಚಾರ ಮಾಡ್ತಿರ್ತಕ್ಕಂಥ ದೃಶ್ಯಗಳು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಹೀಗಾಗಿ ಕೇವಲ ನದಿ ಮಾತ್ರ ಅಲ್ಲ, ಕಡಲ ತೀರದ ಜನರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕೆನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಇವತ್ತು ಕೂಡ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಇದೆ. ಇದರ ಜೊತೆಗೆ ಇನ್ನೂ ಕೂಡ 4 ದಿವಸಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಅನ್ನು ಹವಾಮಾನ ಇಲಾಖೆ ಘೋಷಣೆ ಮಾಡಿದೆ. ಸೊ ಸದ್ಯ ಬಿಟ್ಟು ಮಳೆ ಆಗ್ತಿದೆ, ಆದರೆ ಬೆಳಿಗ್ಗೆ ಸಾಕಷ್ಟು ಜೋರಾಗಿ ಮಳೆ ಬಂದಿತ್ತು. ಹೀಗಾಗಿ ನಗರ ಪ್ರದೇಶದಲ್ಲಿ ಕೆಲವೊಂದಿಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿತ್ತು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಮಳೆಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೇತ್ರಾವತಿ ನದಿ ತುಂಬಿ ಹರಿತಿರ್ತಕ್ಕಂಥದ್ದು. ಸೊ ಇನ್ನಷ್ಟು ದಿವಸಗಳ ಕಾಲ ಇದೇ ರೀತಿಯಾಗಿ ಮಳೆ ಮುಂದುವರೆದಿದೆ, ನದಿಯಲ್ಲಿ ಇನ್ನಷ್ಟು ನೀರಿನ ಮಟ್ಟ ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಇದೆ. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.